ಸದಸ್ಯ ಉಗ್ರಪ್ಪನವರು ಕೌನ್ಸಿಲ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಯಡಿಯೂರಪ್ಪನವರೇ, ದೇಶದಲ್ಲಿ ಬರಗಾಲ ಇದೆ, ಸಾಲ ಮನ್ನಾ ಮಾಡಿ ಅಂತ ಹೇಳಿದಾಗ ಯಡಿಯೂರಪ್ಪನವರು ಉತ್ತರ ಏನ್ ಗೊತ್ತಾ? ನಮಗೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡಿ ದುಡ್ಡನ್ನ ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ, ದುಡ್ಡಿಲ್ಲ, ಅದಕ್ಕೋಸ್ಕರವಾಗಿ ಸಾಲ ಮನ್ನಾ ಮಾಡಕ್ಕಾಗಲ್ಲ. ಇವ್ರ ಹತ್ರ ಎಲ್ಲ ಇರೋದು ಏನಪ್ಪ ಅಂತಂದ್ರೆ ನೋಟ್ ಎಣಿಸ್ತಕ್ಕಂಥ ಮಿಷಿನ್ ಇದೆಯೇ ಹೊರತು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಳ್ಳಕ್ಕಾಗೋದಿಲ್ಲ. ಇವರು ಈ ರಾಜ್ಯವನ್ನು ಲೂಟಿ ಹೊಡೆದು ಏನು ಅಭಿವೃದ್ಧಿ ಕೆಲಸ ಮಾಡದೇನೆ 3 ವರ್ಷ 10 ತಿಂಗಳು ಬಿಜೆಪಿಯವರು ವಾಮ ಮಾರ್ಗದಿಂದ ಕರ್ನಾಟಕಕ್ಕೆ ಬಂದು ಅಧಿಕಾರವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿ ಹೊರಟಿದ್ದಾರೆ. ಆಮೇಲೆ ಹೇಳಿದ್ರು, ನಾವು ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇವೆ, ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. 2014ರಲ್ಲಿ ಒಂದು ಡಾಲರ್ಗೆ 58 ರೂಪಾಯಿ ಇತ್ತು, 58 ರೂಪಾಯಿ. ಇವತ್ತು ಒಂದು ಡಾಲರ್ಗೆ 83 ರೂಪಾಯಿ ಇದೆ, 83 ರೂಪಾಯಿ ಇದೆ. ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತಂದ್ರು. ಅವತ್ತು ಡೀಸೆಲ್ 2014ರಲ್ಲಿ 1 ಲೀಟರ್ ಡೀಸೆಲ್ಗೆ 48 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಅವತ್ತು 70 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಒಂದಕ್ಕೆ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಅಚ್ಚೇ ದಿನ ಹೆಂಗೆ ಅಂತಂದ್ರಲ್ಲಪ್ಪ, ಬಂತ ಬೆಲೆ ನಿಯಂತ್ರಣ ಮಾಡಿದರೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನರೇಂದ್ರ ಮೋದಿ ಅವರು ಕೊಟ್ಟ ಮಾತುಗಳನ್ನ ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ ಎಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ. ಇವತ್ತು ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯಯುತವಾದಂತ ಬೆಲೆಯನ್ನು ಕೊಡಿ, MSPಗೆ ಕಾನೂನನ್ನು ಮಾಡಿ. ಇವತ್ತಿನವರಿಗೆ ಜಪ್ಪಯ್ಯ ಅಂದ್ರೂ ಕೂಡ ನರೇಂದ್ರ ಮೋದಿ ಅವರು ರೈತರ ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇವತ್ತು ಬೆಲೆ ಏರಿಕೆ ಆಗಿರೋದ್ರಿಂದ, ನಿರುದ್ಯೋಗದ ಸಮಸ್ಯೆ ಆಗಿರೋದ್ರಿಂದ ಜನರಿಗೆ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ನಾವು ಪ್ರಣಾಳಿಕೆಯನ್ನು 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ, ಈ ವರ್ಷನೇ ಜಾರಿ ಮಾಡ್ತೇವೆ, ಮೊದಲನೇ ವರ್ಷನೇ ಅಂತೇಳಿ ಜನರಿಗೆ ಮಾತು ಕೊಟ್ಟಿದ್ದು. ಮೇ 20ನೇ ತಾರೀಕು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಅಧಿಕಾರಕ್ಕೆ ಬಂದದ್ದು ಮೇ 20, 2023. ನಾವು ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರ ವಿಧಾನಸೌಧಕ್ಕೆ ಬಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತೇಳಿ ಆದೇಶವನ್ನು ಅವತ್ತೇ ಹೊರಡಿಸಿತು. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆ ಅದನ್ನ ಜಾರಿ ಕೊಟ್ಟು ಇಲ್ಲಿವರೆಗೆ ಜೂನ್ 11ರಿಂದ ಇವತ್ತಿನವರೆಗೆ ಸುಮಾರು 196 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಹೌದಾ ಅಲ್ಲ? ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಇದನ್ನ ನಾವು ಜೂನ್ 11ರಲ್ಲಿ ಜಾರಿ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ
7 ಕೆಜಿ ಅಕ್ಕಿಯನ್ನ ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗೆ 7 ಕೆಜಿ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. ನಾನು ಯಡಿಯೂರಪ್ಪನವ್ರನ್ನ ಕೇಳಿದೆ, ಯಡಿಯೂರಪ್ಪನವರೇ ಯಾಕ್ರಿ ಬಡವರು ಹೊಟ್ಟೆ ಮೇಲೆ ಹೊಡೆದಿದ್ದೀರಿ, 7 ಕೆಜಿಯಿಂದ 5 ಕೆಜಿಗೆ ಯಾಕೆ ಇಳಿಸಿದ್ರಿ, ಮತ್ತೆ 7 ಕೆಜಿ ಮಾಡ್ರಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಒಪ್ಪಲಿಲ್ಲ, 7 ಕೆಜಿಗೆ ಮಾಡೋಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಭರವಸೆಯನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದ್ರೆ ಈಗ ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಹೆಚ್ಚಾಗಿ ಕೊಡ್ತೇವೆ ಅಂತೇಳಿ ನಾವು ಜನತೆಗೆ ಮಾತು ಕೊಟ್ಟು, ಆ ಮಾತಿನಂತೆ 5 ಕೆಜಿ ಕೊಡ್ಲಿಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ಕರೆದು ನಾವು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತ ಹೇಳಿದ್ರು. ಅವರು ಒಪ್ಕೊಂಡ್ರು, ಪತ್ರನೂ ಕೂಡ ಕೊಟ್ಟರು. ಆಮೇಲೆ 3 ದಿನದ ಮೇಲೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮ್ಯಾನೇಜರ್ಗೆ, ಯಾಕ್ರಿ ನೀವು ಅಕ್ಕಿ ಕೊಡ್ತೀವಿ ಅಂತ ಪತ್ರ ಬರೆದು ಈಗ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ, ಇಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಡಿ ಅಂತ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಕೊಡಕ್ಕಾಗಲ್ಲ, ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ಬಡವರಿಗೆ ಅಕ್ಕಿ ಕೊಡಬೇಕಾಗಿರ್ತಕ್ಕಂಥದನ್ನ ಕೊಡ್ಲಿಕ್ಕಾಗಲ್ಲ. ಇದು ಬಡವರಿಗೆ ನರೇಂದ್ರ ಮೋದಿಯವರ ಸರ್ಕಾರ ಮಾಡದಂತ ಮಹಾ ಮೋಸ ಮತ್ತು ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾವು ಅಕ್ಕಿ ಕೊಡ್ಲಿಕ್ಕೆ ಪಂಜಾಬ್ ಚೀಫ್ ಮಿನಿಸ್ಟರು, ಛತ್ತೀಸ್ಗಢ ಚೀಫ್ ಮಿನಿಸ್ಟರು, ಆಮೇಲೆ ತೆಲಂಗಾಣ ಚೀಫ್ ಮಿನಿಸ್ಟರು, ಆಂಧ್ರ ಚೀಫ್ ಮಿನಿಸ್ಟರ್ ಜೊತೆ ನಾನೇ ಸ್ವತಃ ಮಾತಾಡಿದೆ. ಅವ್ರ ಹತ್ರ ಅಕ್ಕಿ ಸಿಕ್ಕಲಿಲ್ಲ. ಅಕ್ಕಿ ಸಿಕ್ಕದೇ ಇದರಿಂದ ಹಣ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು. ಪ್ರತಿಯೊಬ್ಬರಿಗೆ 5 ಕೆಜಿಗೆ ಎಷ್ಟು ದುಡ್ಡಾಗ್ತದೆ, 34 ರೂಪಾಯಿನಂತೆ 170 ರೂಪಾಯಿ ಕೊಡ್ತಾ ಇದ್ದೀವಿ. 170 ರೂಪಾಯಿ ಕೊಡ್ತಾ ಇದೀವ ಇಲ್ಲ, ಈಗ ಕೊಡ್ತಾ ಇದೀವ ಇಲ್ಲ, 170 ರೂಪಾಯಿ ಕೊಡ್ತಾ ಇದ್ದೀವಿ. ಆ ದುಡ್ಡು ಉಳಿತದೆ. ಬಸ್ ಚಾರ್ಜ್ ಕೊಡಬೇಕಾಗಿದ್ದು ಉಳಿತದೆ. ಈಗ ಎಲ್ಲರೂ ಕೂಡ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬಸ್ನಲ್ಲಿ. ಕರ್ನಾಟಕದ ಒಳಗಡೆ ಯಾವ ದೇವಸ್ಥಾನಗಳಿಗಾರು ಹೋಗ್ಬೋದು, ಯಾವ ಪ್ರೇಕ್ಷಣೀಯ ಸ್ಥಳಗಾರು ಹೋಗ್ಬೋದು, ತವ್ರ ಮನೆಗೆ ಹೋಗ್ಬೋದು, ನೆಂಟರ ಮನೆಗೆ ಹೋಗ್ಬೋದು, ಸ್ನೇಹಿತರ ಮನೆಗೆ ಹೋಗ್ಬೋದು, ಫ್ರೀಯಾಗಿ ಹೋಗ್ಲಿಕ್ಕೆ. ನಾನು ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ. ಒಬ್ಬ ಹೆಣ್ಮಗಳು ಬಂದರು, ಹೂನಾರ ಹಿಡ್ಕೊ ಬಂದಿದ್ರು. ನಾನು ಇದೇನಪ್ಪ ಹೂನಾರ ಅಂತ ಕೇಳಿದ್ರೆ, ಅವರು ಎಲ್ಲೆಲ್ಲಿಗೆ ಹೋಗಿದ್ರು, ಟಿಕೆಟ್ ತಗೊಂಡಿದ್ರು, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಒಂದು ಹೂನಾರ ಮಾಡಿ ನನಗೆ ಹಾಕಿದ್ರು. ನಾನು, ನೀವು ಬಸ್ ಫ್ರೀ ಮಾಡಿರೋದ್ರಿಂದ ನಮಗೆ ದುಡ್ಡೆಲ್ಲ ಉಳಿತಾಯ ಆಗಿದೆ ಅಂತ ಹೇಳಿದ್ರು. ಬಹಳ ಅನುಕೂಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.